ವೀಕ್ಷಕರೇ, ಮಿಥುನ ರಾಶಿಯ ಮಾಸ ಭವಿಷ್ಯ ಬಹಳ ಮುಖ್ಯವಾಗಿರತಕ್ಕಂತ ವಿಡಿಯೋ. ಆಗಸ್ಟ್ ತಿಂಗಳಲ್ಲಿ ಮಿಥುನ ರಾಶಿಯವರಿಗೆ ಏನು ಫಲ ಸಿಗ್ತಾ ಇದೆ, ಏನು ಪ್ರಯೋಜನ ಇದೆ, ಏನು ಲಾಭವಿದೆ, ಏನು ಎಚ್ಚರಿಕೆ ಇದೆ, ಯಾವ ವಿಚಾರಕ್ಕೆ ಸಂಬಂಧಪಟ್ಟಂತಹ ಪ್ರಯೋಜನ ಮತ್ತು ಎಚ್ಚರಿಕೆಗಳು ಸಿಗುತ್ತೆ ಅನ್ನುವಂಥದ್ದು ಬಹಳ ಮುಖ್ಯವಾಗಿ ನಿಮಗೆ ಸಿಗ್ತಾ ಇರತಕ್ಕಂಥದ್ದು. ವಿಡಿಯೋದ ಕೊನೆಯಲ್ಲಿ ಅದ್ಭುತವಾದ ಪರಿಹಾರಗಳು, ಅದನ್ನ ನೀವು ನೋಡ್ಲೇಬೇಕು. ವಿಡಿಯೋ ಪೂರ್ಣವಾಗಿ ನೋಡದ ಮೇಲೆ ನಿಮಗೆ ಒಂದಿಷ್ಟು ಅನುಕೂಲ ಆಯ್ತು ಅಂತಂದ್ರೆ ನಾವು ಈ ವಿಡಿಯೋ ಮಾಡಿದ್ದಕ್ಕೂ ಸಾರ್ಥಕ ಆಗುತ್ತೆ ಅನ್ನುವಂತ ಮಾತನ್ನ ಹೇಳ್ತಾ ತಡ ಮಾಡೋದ್ ಬೇಡ, ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ನಿಮ್ಮ ಹತ್ರ ಒಂದು ರಿಕ್ವೆಸ್ಟ್, ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇದ್ರೆ, ಬಹಳ ದಿನಗಳಿಂದ ಚಾನಲ್ ನೋಡ್ತಾ ಇದ್ದು ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ದಯವಿಟ್ಟು ಈ ಕೂಡಲೇ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ ಪ್ರೆಸ್ ಮಾಡ್ಕೊಳ್ಳಿ. ಫೇಸ್ಬುಕ್ ಅಲ್ಲೂ ನಮ್ ಚಾನಲ್ ಸಿಗ್ತಾ ಇದೆ, ಫಾಲೋ ಮಾಡ್ಕೊಳ್ಳಿ ಅನ್ನುವಂತ ಮಾತನ್ನ ಹೇಳ್ತಾ, ವೀಕ್ಷಕರೇ ನಿಮಗ್ ಗೊತ್ತಿರೋ ಹಾಗೆ ಈ ಹಿಂದಿನ ವಿಡಿಯೋಗಳಲ್ಲೂ ಹೇಳಿದೇವಿ, ಮಿಥುನ್ ರಾಶಿಯ ಜನ್ಮ ನಕ್ಷತ್ರಗಳು ಮೃಗಶಿರ ನಕ್ಷತ್ರದ 3 ಮತ್ತು 4ನೇ ಚರಣ, ಆರಿದ್ರ ನಕ್ಷತ್ರದ 4 ಚರಣಗಳು, ಪುನರ್ವಸು ನಕ್ಷತ್ರದ ಮೊದಲ 3 ಚರಣಗಳು ಸೇರಿರತಕ್ಕಂತಹ ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಮಿತ್ರ ರಾಶಿ ಮೇಷ, ಸಿಂಹ, ತುಲಾ, ಕನ್ಯಾ ಮಿತ್ರ ರಾಶಿಗಳಾದ್ರೆ ಕಟಕ ರಾಶಿ ಶತ್ರು ರಾಶಿ ಆಗಿರತಕ್ಕಂಥದ್ದು. ಇನ್ನು ಮಿಥುನ್ ರಾಶಿಯವರು ಅಂದ ತಕ್ಷಣ ಕೇಳ್ಬೇಕಾ, ಯಾವತ್ತಿಗೂ ಕರುಣಾಳುಗಳು, ದಯಾಮಯಿಗಳು, ದಯಾವಂತರು, ಹೃದಯವಂತರು, ದಾನಿಗಳು, ಸಹಾಯ ಮಾಡತಕ್ಕಂತಹ ಮನಸ್ಥಿತಿ ಇರತಕ್ಕಂತಹ ವ್ಯಕ್ತಿಗಳು ಯಾರು ಅಂತ ಕೇಳಿದ್ರೆ ಅದು ಮಿಥುನ್ ರಾಶಿಯವರು ಅಂತ ಹೇಳಬೇಕು. ಇಂಥ ಮಿಥುನ್ ರಾಶಿಯವರಿಗೆ ಈ ಆಗಸ್ಟ್ ತಿಂಗಳಲ್ಲಿ ನೋಡಿ, ನಿಮ್ಮದೊಂದು ಜವಾಬ್ದಾರಿ ಇರುತ್ತೆ. ಅದು ಎಂತ ಜವಾಬ್ದಾರಿ? ಕೆಲವೊಂದು ಜನರಿಗೆ ಒಂದು ಮನೆಯ ಜವಾಬ್ದಾರಿ, ಕೆಲವೊಂದು ಜನರಿಗೆ ಸಮಾಜದ ಜವಾಬ್ದಾರಿ, ಕೆಲವೊಂದು ಜನಗಳಿಗೆ ಸಂಸ್ಥೆಯ ಜವಾಬ್ದಾರಿ. ಈ ರೀತಿಯಾಗಿ ಒಂದಿಲ್ಲೊಂದು ಮಹೋನ್ನತವಾಗಿರತಕ್ಕಂತಹ ಹುದ್ದೆಯಲ್ಲಿರ್ತಕ್ಕಂಥದ್ದು, ಜವಾಬ್ದಾರಿತ ಸ್ಥಾನದಲ್ಲಿರ್ತಕ್ಕಂಥದ್ದು, ಎಲ್ಲರಿಗೂ ಉತ್ತರಿಸಬೇಕಾಗಿರತಕ್ಕಂತಹ ಒಂದು ರೆಸ್ಪಾನ್ಸಿಬಿಲಿಟಿಯನ್ನ ಹೊಂದಿರತಕ್ಕಂತಹ ವ್ಯವಸ್ಥೆಯಲ್ಲಿ ನೀವು ಇರ್ತೀರಿ. ನಿಮ್ಮದೇ ಆಗಿರ್ತಕ್ಕಂತಹ ಒಂದಿಷ್ಟು ಕಮಿಟ್ಮೆಂಟ್ ಗಳಿರ್ತವೆ, ನಿಮ್ಮದೇ ಆಗಿರ್ತಕ್ಕಂತ ಕೆಲಸ ಇರುತ್ತೆ. ಆ ಹೊರೆಯನ್ನ ನಾನು ಏನಾದ್ರೂ ಮಾಡಿ ನನಗ್ ಕೊಟ್ಟಿರ್ತಕ್ಕಂತ ಈ ಜವಾಬ್ದಾರಿಯನ್ನ ನಾನು ಸಮರ್ಥವಾಗಿ ನಿಭಾಯಿಸಬೇಕು, ಇದನ್ನ ಸರಿಯಾಗಿ ನಾನು ಒಂದು ಹಂತಕ್ಕೆ ಯಶಸ್ವಿಯಾಗಿ ತೆಗೆದುಕೊಂಡು ಹೋಗ್ಬೇಕು ಅನ್ನುವಂಥದ್ದು ನಿಮ್ಮ ಮನಸ್ಸಿನಲ್ಲಿರುತ್ತೆ. ನಿಜಾನ ಸುಳ್ಳ ಬೇಕಿದ್ರೆ ಕಾಮೆಂಟ್ ಮಾಡಿ. ನಿಮ್ಮ ಇರುವಂತಹ ಒಂದು ಅನುಸಾರವಾಗಿ ಕೆಲವೊಬ್ಬರಿಗೆ ಕೆಲವೊಂದು ರೀತಿಯಲ್ಲಿ ಇರುತ್ತೆ. ಅದು ಚಿಕ್ಕವರಿರ್ಲಿ, ದೊಡ್ಡವರಿರ್ಲಿ, ಬಡವರಿರ್ಲಿ, ಶ್ರೀಮಂತರಿರ್ಲಿ, ದೊಡ್ಡ ಹುದ್ದೆಯಲ್ಲಿರುವಂತವ್ರು ಇರ್ಬೋದು ಅಥವಾ ಚಿಕ್ಕ ಹುದ್ದೆಯಲ್ಲಿ ಇರ್ತಕ್ಕಂಥವ್ರು ಇರ್ಬೋದು. ಅವರವರ ವ್ಯಕ್ತಿಗತ ಅನುಸಾರವಾಗಿ ಅವ್ರದೇ ಆಗಿರ್ತಕ್ಕಂಥ ಒಂದು ಜವಾಬ್ದಾರಿಗಳು ಅನ್ನುವಂಥದ್ದು ಇರುತ್ತೆ. ಆದ್ರೆ ಆ ಜವಾಬ್ದಾರಿಗಳನ್ನ ನೀವು ಯಶಸ್ವಿಯಾಗಿ ನಿಭಾಯಿಸ್ತೀರಿ. ಅತ್ಯಂತ ನೀಟಾಗಿ, ಚಾಕಚಕ್ಯತೆಯಿಂದ, ಬುದ್ಧಿವಂತಿಕೆಯಿಂದ ತುಂಬಾ ಚೆನ್ನಾಗಿ ನಿಭಾಯಿಸ್ತಕ್ಕಂಥದ್ದು ಇಲ್ಲಿ ಈ ತಿಂಗಳಲ್ಲಿ ಕಂಡು ಬರ್ತಾ ಇರತಕ್ಕಂಥದ್ದು. ನೀವು ಮಾಡ್ತಕ್ಕಂಥ ಕೆಲಸ ಕಾರ್ಯಗಳಲ್ಲಿ, ನಿಮ್ಮ ಯೋಜನೆಗಳಲ್ಲಿ, ನಿಮ್ಮ ಏನು ಒಂದು ಪ್ಲಾನ್ ಇರ್ತದೆ ಆ ಪ್ಲಾನ್ ಪ್ರಕಾರ ನಿಮಗೆ ಸಕ್ಸಸ್ ಅನ್ನುವಂಥದ್ದು ಸಿಗ್ತಾ ಇರತಕ್ಕಂಥದ್ದು ಬಹಳ ಸಂತೋಷ ಪಡ್ತಕ್ಕಂಥ ವಿಚಾರ. ನಿಜವಾಗಿಯೂ ಇದೊಂದು ಒಳ್ಳೆ ಫಲ ಅಂತ ಹೇಳ್ಬೋದು. ಹಣಕಾಸಿಗೆ ಯಾವುದೇ ತೊಂದರೆ ಇಲ್ಲ, ಯಾವ್ದಾದ್ರೂ ಒಂದು ರೂಪದಲ್ಲಿ ದುಡ್ಡು ಬರ್ತಾ ಇರುತ್ತೆ, ನೀವು ಕೂಡ ದುಡಿತಾ ಇರ್ತೀರಿ. ಆ ದುಡಿದಕ್ಕೆ ತಕ್ಕಂತೆ ಒಂದು ಬೆಲೆ ಅನ್ನುವಂಥದ್ದು, ಫಲ ಅನ್ನುವಂಥದ್ದು ಸಿಗುತ್ತೆ. ಯಾಕಂದ್ರೆ ಮಿಥುನ್ ರಾಶಿಯವರು ಕೇಳ್ಬೇಕಾ, ಒಂದು ಜವಾಬ್ದಾರಿ ಕೊಟ್ರೆ ಅದನ್ನ ನೀಟಾಗಿ ನಿಭಾಯಿಸುವಂಥದ್ದು, ಜೊತೆಗೆ ಯಾವುದೇ ಒಂದು ಹದಗೆಟ್ಟಿರುವಂತ ವ್ಯವಸ್ಥೆ ಇದ್ರೂ ಅದನ್ನ ಶಿಸ್ತಿಗೆ ತೆಗೆದುಕೊಂಡು ಬರುವಂತದ್ದು. ಶಿಸ್ತಿಗೆ ಮತ್ತೊಂದು ಹೆಸರೇ ಮಿಥುನ್ ರಾಶಿಯವರಾಗಿರೋದ್ರಿಂದ ಅತ್ಯಂತ ಚಾಕಚಕ್ಯತೆಯಿಂದ ನೀವು ನಿಮ್ಮ ಕೆಲಸವನ್ನ ನಿಭಾಯಿಸ್ತಾ ಇರತಕ್ಕಂಥದ್ದು ಕಂಡು ಬರುತ್ತೆ. ಇನ್ನು ವಿಶೇಷವಾಗಿ ನಿಮ್ಮ ಕುಟುಂಬದಲ್ಲಿ ಬಹಳಷ್ಟು ಶಾಂತಿ, ನೆಮ್ಮದಿ ಅನ್ನುವಂಥದ್ದು ಕಂಡು ಬರುತ್ತೆ. ಒಂದು ಪ್ರಾಪಂಚಿಕ ಜೀವನದಲ್ಲಿ ಈ ಪತಿ ಪತ್ನಿಯರ ಮಧ್ಯದಲ್ಲಿ ಅಥವಾ ಮನೆಯೆಲ್ಲ ಕುಟುಂಬ ಸದಸ್ಯರ ಮಧ್ಯದಲ್ಲಿ ತುಂಬಾ ಚೆನ್ನಾಗಿ ಹೊಂದಾಣಿಕೆ ಅನ್ನುವಂಥದ್ದು ಇರುತ್ತೆ. ಅರ್ಥೈಸ್ಕೊಳ್ಳುವಂಥದ್ದು, ಒಬ್ರ ಕಷ್ಟ ಒಬ್ರು ನೋವು ಒಬ್ರು ತಿಳಿದುಕೊಳ್ಳುವಂತಹ ಸಾಧ್ಯತೆ ಇದೆಯಲ್ಲ, ಅದು ತುಂಬಾ ಚೆನ್ನಾಗಿ ಸೂಟೇಬಲ್ ಆಗುತ್ತೆ, ಮ್ಯಾಚ್ ಆಗುತ್ತೆ. ಇದ್ರ ಜೊತೆಗೆ ಈ ಪ್ರೇಮಿಗಳು ಕೂಡ ತುಂಬಾ ಹೊಂದಾಣಿಕೆಯಿಂದ ಜೀವನ ಮಾಡ್ತಾ ಇರತಕ್ಕಂಥದ್ದು ಕಂಡು ಬರ್ತಾ ಇರತಕ್ಕಂಥದ್ದು. ಇನ್ನು ಈ ವಿಶೇಷವಾಗಿ ವಿದ್ಯಾರ್ಥಿಗಳಿಗೆ ಎಜುಕೇಶನ್ ಅಲ್ಲಿ ಏನೋ ಒಂದು ಸಾಧನೆ ಮಾಡಬೇಕು, ದೊಡ್ಡ ಮಟ್ಟಕ್ಕೆ ಹೋಗ್ಬೇಕು, ಅಥವಾ ನಾನು ಓದಿದ್ದೀನಿ ನನ್ ಕೆಲಸ ಸಿಗಬೇಕು, ಈ ರೀತಿಯಾಗಿರ್ತಕ್ಕಂಥ ಬಹುಮುಖ್ಯವಾದ ಸಿಚುವೇಶನ್ ನಲ್ಲಿದ್ರೆ ನೀವು ಪ್ರಯತ್ನ ಪಟ್ರೆ ಖಂಡಿತವಾಗಿಯೂ ನಿಮಗೆ ಒಳ್ಳೆ ಅವಕಾಶಗಳು ಓಪನ್ ಆಗ್ತವೆ. ಅದನ್ನ ಸೂಕ್ಷ್ಮವಾದ ದೃಷ್ಟಿನಲ್ಲಿ ನೋಡಬೇಕು. ವಿದ್ಯಾರ್ಥಿಗಳು ಹೆಚ್ಚಿನ ಪ್ರಯತ್ನ ಪಟ್ರೆ ದೊಡ್ಡ ಯಶಸ್ಸನ್ನ ಗಳಿಸ್ತಕ್ಕಂತಹ ಸಾಧ್ಯತೆಗಳು ಒಂದು ಕಂಡು ಬರ್ತಾ ಇರ್ತಕ್ಕಂಥದ್ದು. ರಿಸರ್ಚ್ ಮಾಡ್ತಕ್ಕಂಥವ್ರಿಗೂ ಕೂಡ ಅವಕಾಶಗಳು ತುಂಬಾ ಚೆನ್ನಾಗಿ ಕಂಡು ಬರ್ತಾ ಇರತಕ್ಕಂಥದ್ದು. ಜೊತೆಗೆ
ಬೇಡದಿರ್ತಕ್ಕಂತ ಯಾವ ಕೆಲಸಕ್ಕೂ ಕೈ ಹಾಕಬಾರ್ದು. ನಿಮಗೆ ಏನು ಅವಶ್ಯಕತೆ ಇದೆಯೋ ಅವಶ್ಯಕತೆ ಇರತಕ್ಕಂಥದ್ರ ಕಡೆನೆ ನಿಮ್ಮ ಚಿತ್ತ ಇರಬೇಕು, ನಿಮ್ಮ ಕಾನ್ಸಂಟ್ರೇಷನ್ ಇತ್ತು ಅಂತಂದ್ರೆ ನೀವು ಯಾವುದೇ ಹುದ್ದೆಯಲ್ಲಿರಿ, ಯಾವುದೇ ಕೆಲಸದಲ್ಲಿರಿ, ಯಾವುದೇ ಒಂದು ಗುರಿಯನ್ನ ನೀವು ಮುಟ್ಟೋದಕ್ಕೆ ತುಂಬಾ ಈಸಿ ಆಗುತ್ತೆ ಅನ್ನುವಂಥದ್ದು ಈ ತಿಂಗಳಲ್ಲಿ ನೀವು ಗಮನಿಸಬೇಕಾಗತ್ತೆ. ಇನ್ನು ಬಹಳ ಇಂಟ್ರೆಸ್ಟಿಂಗ್ ಆಗಿರತಕ್ಕಂತ ವಿಚಾರಗಳು, ಬಹುಮುಖ್ಯವಾದ ವಿಚಾರಗಳನ್ನ ಈ ವಿಡಿಯೋದಲ್ಲಿ ತಿಳಿಸೋದಿದೆ. ವಿಡಿಯೋದ ಕೊನೆಯಲ್ಲಿ ಪರಿಹಾರ ಹೇಳೋದಿದೆ. ಅದಕ್ಕಿಂತ ಮುಂಚೆ ಅದ್ಭುತವಾದ ಒಂದು ವಿಡಿಯೋ ಇದೆ, ನೋಡ್ಕೊಂಡ್ ಬನ್ನಿ. JB ಪ್ರೆಡಿಕ್ಷನ್ಸ್. ನಿಮಗೆ ನಿಮ್ಮ ಮುಂದಿನ ಭವಿಷ್ಯ ಹೇಗಿದೆ ಅಂತ ತಿಳಿದುಕೊಳ್ಳುವ ಕುತೂಹಲ ಇದೆಯಾ? ಹಾಗೂ ನಿಮ್ಮ ಮಕ್ಕಳ ಮುಂದಿನ ಭವಿಷ್ಯ ಹೇಗಿದೆ ಅನ್ನುವಂತಹ ಕುತೂಹಲ ಕೂಡ ಇದ್ದೇ ಇರುತ್ತೆ ಅಲ್ವಾ? ಹಾಗಾದರೆ ನಿಮಗೆ ನಿಮ್ಮ ಜಾತಕದ ಅವಶ್ಯಕತೆ ಇದೆ. ಹಾಗಿದ್ದರೆ ಇಲ್ಲಿದೆ ನಿಮಗೆ ಸುವರ್ಣಾವಕಾಶ. JB ಪ್ರೆಡಿಕ್ಷನ್ಸ್ ಅವರು ನೀಡುತ್ತಿರುವ ಜಾತಕಗಳನ್ನು ಈಗಲೇ ಆರ್ಡರ್ ಮಾಡಿ. ವಿದ್ಯಾಭ್ಯಾಸ, ಉದ್ಯೋಗ, ವಿವಾಹ, ಆರೋಗ್ಯ, ಸಂತಾನ, ವ್ಯಾಪಾರ ವ್ಯವಹಾರ, ಇನ್ನು ಜಾತಕದಲ್ಲಿನ ಅನೇಕ ಮಾಹಿತಿಗಳು ನೀವು ಮನೆಯಲ್ಲಿಯೇ ಕುಳಿತುಕೊಂಡು ಸರಳವಾಗಿ ತಿಳಿದುಕೊಳ್ಳಬಹುದು. ಹಾಗೂ ಕೆಲ ಸಮಸ್ಯೆಗಳಿಗೆ ಪರಿಹಾರಗಳು ಕೂಡ ತಿಳಿದುಕೊಳ್ಳಬಹುದು. ವಿಶೇಷವಾಗಿ ಈ ಜಾತಕದಲ್ಲಿ ಗೋಚಾರ ಫಲಗಳು, ನಕ್ಷತ್ರ ಫಲಗಳು, ಪಂಚಾಂಗ ಫಲಗಳು, ದಶಾಫಲಗಳು, ಪರಿಹಾರಗಳು ಕೂಡ ಹಾಗೂ ಜನ್ಮಕುಂಡಲಿಯ ಸಂಪೂರ್ಣ ವಿಶ್ಲೇಷಣೆ ಇದರಲ್ಲಿ ಮಾಡಲಾಗಿದೆ. ಈ ಜಾತಕಗಳು ಎಲ್ಲ ಭಾಷೆಗಳಲ್ಲಿಯೂ ದೊರೆಯುತ್ತವೆ. ನಿಮ್ಮ ಜಾತಕಗಳು ಪಡೆಯುವ 2 ವಿಧಾನಗಳು ಈ ರೀತಿ ಇದೆ. ಮೊದಲನೇ ವಿಧಾನ, ನಿಮ್ಮ ವಾಟ್ಸಪ್ ಸಂಖ್ಯೆಗೆ PDF ಫೈಲ್ನ ಮೂಲಕ ಕಳಿಸಲಾಗುತ್ತದೆ. ನೀವು ಇದನ್ನ ಮೊಬೈಲ್ನಲ್ಲಿಯೇ ಉಪಯೋಗಿಸಬಹುದು. ಇದನ್ನ ಪ್ರಿಂಟ್ ಕೂಡ ಹಾಕಿಸಿಕೊಳ್ಳಬಹುದು. ಇದರ ಬೆಲೆ 1100 ರೂಪಾಯಿ ಇರುವಂತಹ ಈ ಜಾತಕ ಕೇವಲ 499 ರೂಪಾಯಿಗೆ ಸಿಗ್ತಾ ಇದೆ. ಪ್ರತಿಯೊಂದು ಜಾತಕ 60 ರಿಂದ 80 ಪುಟಗಳು ಒಳಗೊಂಡಿರುತ್ತವೆ. ಆರ್ಡರ್ ಮಾಡುವ ವಿಧಾನ: 8197533688. ಈ ವಾಟ್ಸಪ್ ಸಂಖ್ಯೆಗೆ ನಿಮ್ಮ ಹೆಸರು, ಜನ್ಮ ದಿನಾಂಕ, ಹುಟ್ಟಿದ ಸಮಯ, ಹುಟ್ಟಿದ ಜಿಲ್ಲೆ, ಈ ಎಲ್ಲ ಮಾಹಿತಿ ವಾಟ್ಸಪ್ ಮಾಡಿ ನಿಮ್ಮ ಭವಿಷ್ಯದ ಕನ್ನಡಿಯನ್ನ ಪಡೆದುಕೊಳ್ಳಿ. ನೋಡಿದ್ರಲ್ಲ ವೀಕ್ಷಕರ, ಇದು ಅಂತಿಂತ ಜಾತಕ ಅಲ್ಲ. 80 ರಿಂದ 100 ಪುಟಗಳ ಸಂಪೂರ್ಣವಾದ ಜನ್ಮ ಜಾತಕ ಫಲ. ಭಾರತದ ಎಲ್ಲ ಭಾಷೆಗಳಲ್ಲಿ ಸಿಗ್ತಾ ಇರತಕ್ಕಂತ ಈ ಜನ್ಮ ಜಾತಕ ಫಲ ಈಗಲೇ ನಂಬಿಕೆ ವಿಶ್ವಾಸದಿಂದ ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳಿ ಅನ್ನುವಂತ ಮಾತನ್ನ ಹೇಳ್ತಾ, ನೋಡಿ, ಕೆಲವೊಂದು ಅನವಶ್ಯಕವಾಗಿರತಕ್ಕಂತ ವಿಷಯಗಳಿಗೆ ತಲೆ ಹಾಕ್ಲಿಕ್ಕೆ ಹೋಗಬಾರದು. ನಿಮ್ಮದಲ್ಲದ ತಪ್ಪಿಗೆ ನೀವು ಸಮಸ್ಯೆನ ಅನುಭವಿಸುವಂತ ಸಾಧ್ಯತೆ ಇರುತ್ತೆ. ನಿಮ್ಮ ಮೇಲೆ ಕೆಲವೊಂದು ಜನರ ದೃಷ್ಟಿ ಸಹಜವಾಗಿ ಇರುತ್ತೆ, ಅದು ನಿಮಗೂ ಗೊತ್ತು. ಹಾಗಾಗಿ ಆ ಜನಗಳ ವಿಚಾರದಲ್ಲಿ ನೀವು ಮಾಡುವಂತ ಕೆಲಸ ಕಾರ್ಯಗಳ ವಿಚಾರದಲ್ಲಿ ಬಹು ಎಚ್ಚರಿಕೆಯಿಂದ ಇಟ್ಟುಕೊಂಡು ನಿಮ್ಮ ಕೆಲಸ ಕಾರ್ಯದ ಕಡೆ ಹೆಚ್ಚಿನ ಗಮನವನ್ನ ವಹಿಸ್ತಕ್ಕಂತ ಪ್ರಯತ್ನವನ್ನ ನೀವು ಮಾಡಿದ್ರೆ ನಿಮ್ಮ ಜೀವನದಲ್ಲಿ ಬಹಳಷ್ಟು ಯಶಸ್ಸನ್ನ ಕಾಣುವಂತ ಸನ್ನಿವೇಶಗಳಿದೆ. ಈ ತಿಂಗಳಲ್ಲೂ ಕೂಡ ಆ ರೀತಿಯಾಗಿ ನಡ್ಕೊಂಡ್ರೆ ಒಳ್ಳೆ ರಿಸಲ್ಟ್ ಕೂಡ ನಿಮಗೆ ಸಿಗುವಂತ ಸಾಧ್ಯತೆಗಳು ಕಂಡು ಬರ್ತಾ ಇರ್ತಕ್ಕಂಥದ್ದು. ಜೊತೆಗೆ ರಿಸ್ಕ್ಯೂ ಆಗಿರ್ತಕ್ಕಂತಹ ವ್ಯವಹಾರಗಳು ಅಥವಾ ವ್ಯಾಪಾರಗಳು, ಕೆಲಸಗಳು, ಸಾಹಸಮಯವಾಗಿರ್ತಕ್ಕಂಥ ಕೆಲಸಗಳು, ಏನೋ ಅನವಶ್ಯಕವಾಗಿ ಸಾಲ ತೆಗೆದುಕೊಂಡು ಬಂದು ಮಾಡ್ಬಿಡುವಂಥದ್ದು, ಯಾರಿಗೋ ನಂಬಿಕೊಂಡ್ಬಿಟ್ಟು ದುಡ್ಡು ಸುರು ಬಿಡೋದು, ಪಾರ್ಟ್ನರ್ ಇಂದ ಮಾಡುವಂಥದ್ದು, ದೊಡ್ಡ ಬಿಸ್ನೆಸ್ ಕೈ ಹಾಕ್ಬಿಡುವಂಥದ್ದು, ರಿಸ್ಕಿ ಇರ್ತಕ್ಕಂಥದ್ರ ಬಗ್ಗೆ ಬೇಡ. ನೀವು ಕೆಲಸ ಮಾಡೋದಕ್ಕೆ ಅದ್ರ ಬಗ್ಗೆ ಏನ್ ಪ್ರಶ್ನೆ ಇಲ್ಲ. ಬಟ್ ಆದ್ರೆ ನಿಮ್ಮ ಒಂದು ಶಕ್ತಿಯನ್ನ ಮೀರಿ ಹೋಗ್ಲಿಕ್ಕೆ ಹೋಗ್ಬೇಡಿ. ಯಾಕಂದ್ರೆ ನಿಮ್ಮ ಕಕ್ಷೆ ಇದೆ, ಆ ಕಕ್ಷೆಯಲ್ಲೇ ಇರಿ. ಅಂದ್ರೆ ಮಾತ್ರ ನೀವು ಸುರಕ್ಷಿತವಾಗಿರ್ತೀರಿ ಮತ್ತು ಸಕ್ಸಸ್ ಕೂಡ ಕಾಣುವಂತ ಸಾಧ್ಯತೆಗಳಿದೆ. ಇದೊಂದು ಎಚ್ಚರಿಕೆ ರೂಪದಲ್ಲಿ ತೆಗೆದುಕೊಳ್ತಕ್ಕಂತಹ ಪ್ರಯತ್ನವನ್ನ ಮಾಡ್ಕೋಬೇಕಾಗತ್ತೆ. ಉತ್ತಮ ಆದಾಯ ಇದ್ರೂ ಕೂಡ ಹಣಕಾಸಿನ ವಿಚಾರದಲ್ಲಿ ಲಂಗು ಲಗಾಮ್ ಇರ್ಲಾರ್ದೆ ಖರ್ಚಾಗ್ತಾ ಇದೆ. ನಿಜಾನ ಸುಳ್ಳ ಕಮೆಂಟ್ ಮಾಡಿ ಬೇಕಿದ್ರೆ. ಬರ್ತಾ ಇದೆ ದುಡ್ಡು, ಉಳಿಸ್ಕೊಳಕ್ ಆಗ್ತಾ ಇಲ್ಲ, ಖರ್ಚಾಗ್ತಾ ಇದೆ, ಸಿಕ್ಕಾಪಟ್ಟೆ ಖರ್ಚಾಗ್ತಾ ಇದೆ. ಏನಕ್ಕೋ ಇಟ್ಟುಕೊಂಡಿರುವಂತ ದುಡ್ಡು ಮತ್ತೇನಕ್ಕೋ ಖರ್ಚಾಗ್ತಾ ಇದೆ. ಇದು ಒಂದು ದೊಡ್ಡ ಪ್ರಾಬ್ಲಮ್ ನಿಮಗೆ. ಆದ್ರೆ ನೋಡಿ, 1 ಸಲ 2 ಸಲ ಓಕೆ, ಬಟ್ ಪದೇ ಪದೇ ಹಾಗಾಗಬಾರ್ದಲ್ಲ. ಸಾಧ್ಯವಾದಷ್ಟು ನೀವು ಅದಕ್ಕೆ ಕಡಿವಾಣ ಹಾಕುವಂತ ಪ್ರಯತ್ನವನ್ನ ಮಾಡ್ಕೋಬೇಕು. ಪರಿಹಾರಗಳನ್ನ ತಿಳಿಸ್ಕೊಡ್ತೀನಿ, ಆ ಮಾತು ಬೇರೆ. ಆದ್ರೆ ನಿಮ್ ಪ್ರಯತ್ನ ಬೇಕಲ್ಲ. ನಿಮ್ಮ ಪ್ರಯತ್ನದಿಂದ ಇನ್ನೂ ಅನುಕೂಲ ಆಗುತ್ತೆ. ಏನು ಬೇಡದಿರುವಂತದ್ ವಿಚಾರಗಳು ಬೇಡ. ಅವಶ್ಯಕತೆ ಎಷ್ಟಿದೆ ಅಷ್ಟು ಖರ್ಚು ಮಾಡ್ಕೊಳ್ಳಿ, ಅನವಶ್ಯಕವಾಗಿ ಬೇಡ. ಭೋಗದ ವಸ್ತುಗಳು, ವೈಭೋಗದ ವಸ್ತುಗಳು, ಇಂಥದ್ದಕ್ಕೆ ಸ್ವಲ್ಪ ಕೈ ಹಾಕ್ಲಿಕ್ಕೆ ಹೋಗ್ಬೇಡಿ. ನಿಮ್ ಕಡೆ ದುಡ್ಡಿತ್ತ ಮಾಡ್ಕೊಳ್ಳಿ. ಸಾಲ ಸಮದ ಮಾಡ್ಕೊಂಡು ಬಡ್ಡಿ ಗಿಡ್ಡಿ ಕಟ್ಕೊಂಡು ಈ ರೀತಿಯಾಗಿ ರಿಸ್ಕ್ ಅನ್ನು ತೆಗೆದುಕೊಳ್ಳುವಂತದ್ದು ಬೇಡ. ಅದಕ್ಕೆ ನೀವು ಕಡಿವಾಣ ಹಾಕಿ ಈ ತಿಂಗಳಲ್ಲಿ ಒಳ್ಳೆ ರಿಸಲ್ಟ್ ನಿಮ್ಗೆ ಖಂಡಿತವಾಗ್ಲೂ ಸಿಗುವಂತ ಸಾಧ್ಯತೆಗಳು ಕಂಡು ಬರುತ್ತೆ. ಇನ್ನು ಸ್ವಲ್ಪ ನಿಮ್ಮ ಪತಿಯೋ ಅಥವಾ ನಿಮ್ಮ ಪತ್ನಿಯ ಆರೋಗ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತಹ ಅನುಕೂಲತೆಗಳು ನಿಮಗೆ ಕಂಡು ಬರುತ್ತೆ. ಒಬ್ರಿಗೊಬ್ರು ಅನುಸರಿಸಿಕೊಂಡು ಸ್ವಲ್ಪ ಹೊಂದಾಣಿಕೆ ಮಾಡ್ಕೊಂಡು ಹೋಗುವಂತ ಸಾಧ್ಯತೆಗಳಿದೆ. ಇನ್ನು ಉದ್ಯೋಗ, ನೀವು ಯಾವುದೇ ಒಂದು ಉದ್ಯೋಗ ಮಾಡ್ಕೊಳ್ಳಿ. ಮಿಥುನ್ ರಾಶಿಯವರು ಈ ತಿಂಗಳಲ್ಲಿ ನೀವೇನ್ ದುಡಿದಿರ್ತೀರಿ ಆದಾಯಕ್ಕೆ ತಕ್ಕಂತ ಒಂದು ಶ್ರಮಕ್ಕೆ ತಕ್ಕಂತ ಆದಾಯ ನಿಮಗೆ ಸಿಗುವಂತಹ ಸನ್ನಿವೇಶಗಳು ಕಂಡು ಬರುತ್ತೆ. ಇನ್ನು
ಈ ವಾಹನಗಳ ವ್ಯಾಪಾರ ವಹಿವಾಟು ಮಾಡ್ತಕ್ಕಂಥವ್ರಿಗೆ, ಬಹಳ ವಿಶೇಷವಾಗಿ ಈ ಹೂಡಿಕೆ ಮಾಡ್ತಕ್ಕಂಥವ್ರಿಗೆ, ಸ್ವಲ್ಪ ಈ ಆಹಾರಕ್ಕೆ ಸಂಬಂಧಪಟ್ಟಂತ ವ್ಯಾಪಾರ ಮಾಡ್ತಕ್ಕಂಥವ್ರಿಗೆ ಬಹಳಷ್ಟು ಅನುಕೂಲತೆಗಳು ಕಂಡು ಬರ್ತಾ ಇರ್ತಕ್ಕಂಥದ್ದು. ಅಷ್ಟೇ ಎಚ್ಚರಿಕೆಯಿಂದನೂ ಕೂಡ ಇರಬೇಕು ಅನ್ನುವಂಥದ್ದು ಗಮನದಲ್ಲಿ ಇಟ್ಕೋಬೇಕು. ಈ ಅಧಿಕಾರಿಗಳು ಅಂದ್ರೆ ಈ ಸರ್ಕಾರಿ ಅರೆ ಸರ್ಕಾರದಲ್ಲಿ ಇರತಕ್ಕಂತಹ ವ್ಯಕ್ತಿಗಳು ಜವಾಬ್ದಾರಿಗಳು ಸಿಕ್ಕಾಪಟ್ಟೆ ಇರುತ್ತೆ. ನೀವು ತಪ್ಪು ಮಾಡುವಂತದ್ದನ್ನೇ ಕಾಯ್ತಾ ಇರ್ತಾರೆ ಕೆಲವೊಂದು ವರ್ಗದ ಜನ. ಹಾಗಾಗಿ ನೀವು ಯಾವುದೇ ಒಂದು ತಪ್ಪು ಮಾಡ್ಲಾರ್ದೆ, ಮಿಸ್ಟೇಕ್ ಮಾಡ್ಲಾರ್ದೆ ನೀವಾಯ್ತು, ನಿಮ್ ಕೆಲಸ ಆಯ್ತು, ಕೆಲಸದ ಕಡೆ ಹೆಚ್ಚಿನ ಗಮನ ಕೊಟ್ರೆ ಖಂಡಿತ ನೀವು ಅಂದುಕೊಂಡಿರ್ಕಿಂತಲೂ ಹೆಚ್ಚಿನ ಪ್ರಯೋಜನಗಳು ನಿಮಗೆ ಆಗತ್ತೆ. ಇನ್ನು ಉದ್ಯೋಗದ ನಿಮಿತ್ತ ಕೆಲವೊಂದು ಜನರಿಗೆ ಏನಾಗುತ್ತೆ, ಪ್ರಯಾಣ ಬೆಳೆಸುವಂತಹ ಸಾಧ್ಯತೆಗಳು, ರಿಸರ್ಚ್ ಮಾಡೋದಕ್ಕೆ, ನಿಮ್ಮ ಕೆಲಸದ ವಿಚಾರದಲ್ಲಿ ಬೇರೆ ರಾಜ್ಯ, ಬೇರೆ ಜಿಲ್ಲೆ, ಬೇರೆ ಹೊರ ರಾಜ್ಯಕ್ಕೆ, ಹೊರದೇಶಕ್ಕೆ ಹೋಗುವಂತಹ ಸನ್ನಿವೇಶಗಳು ಕೆಲವೊಂದು ಜನರಿಗೆ ಕಂಡು ಬರ್ತಾ ಇರತಕ್ಕಂಥದ್ದು. ರಾಜಕಾರಣಿಗಳಿಗೆ ಬಹಳ ಉತ್ತಮವಾಗಿರತಕ್ಕಂಥ ಫಲ ಕಂಡು ಬರ್ತಾ ಇರತಕ್ಕಂಥದ್ದು. ಜೊತೆಗೆ ಕಲಾವಿದರಿಗೂ ಕೂಡ ಒಳ್ಳೆ ಅವಕಾಶಗಳು ಕೂಡ ಕಂಡು ಬರ್ತಾ ಇರತಕ್ಕಂಥದ್ದು. ಅಂದ್ರೆ ನಿಮಗೆ ಪರಿಹಾರ ತಿಳಿಸ್ಕೊಡ್ತೀನಿ. ಅಂದ್ರೆ ಈ ಒಟ್ಟಾರೆ ಈ ತಿಂಗಳಲ್ಲಿ ನಿಮ್ಗೆ ಒಳ್ಳೆ ಫಲ ಇದೆ ಅಂತಂತೂ ಸತ್ಯ. ಆದ್ರೆ ಅದ್ರ ಜೊತೆಗೆ ಅತ್ಯಂತ ಎಚ್ಚರಿಕೆಗಳು ಕೂಡ ಇದಾವೆ. ಈ ವಿಡಿಯೋದಲ್ಲಿ ನೀವು ನೋಡ್ತಾ ಬಂದಿದ್ದೀರಿ. ಆ ಎಚ್ಚರಿಕೆಗಳನ್ನ ನೀವು ಗಮನ ಹರಿಸ್ಬೇಕು. ಬೇಕಾದ್ರೆ ಇನ್ನೊಮ್ಮೆ ನೋಡ್ಕೊಂಡು ಆ ಎಚ್ಚರಿಕೆಗಳನ್ನ ಯಾವ ರೀತಿ ಗಮನ ಹರಿಸ್ಬೇಕು ಅನ್ನೋದ್ರ ಕಡೆ ನೀವು ಎಚ್ಚರಿಕೆ ವಹಿಸಿದ್ರೆ ಖಂಡಿತ ನಿಮ್ಮ ಜೀವನದಲ್ಲಿ ಯಶಸ್ಸು ಕಾಣ್ತೀರಿ. ಈ ತಿಂಗಳಲ್ಲಿ ಖಂಡಿತವಾಗ್ಲೂ ಅದ್ಭುತವಾದ ಯಶಸ್ಸು ಸಿಗುತ್ತೆ. ಪರಿಹಾರ ತಿಳಿಸೋದಕ್ಕಿಂತ ಮುಂಚೆ ಈ ವಿಡಿಯೋ ನಿಮಗೆ ಉಪಯೋಗ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇದೆ, ಅಲ್ಲೂ ಕೂಡ 12 ರಾಶಿಯವರ ರಾಶಿ ಫಲದ ಲಿಂಕ್ ಸಿಗುತ್ತೆ. ನಿಮಗೆ ಇಷ್ಟ ಇರತಕ್ಕಂತ ರಾಶಿಯ ಫಲಗಳನ್ನ ನೋಡ್ಕೊಳ್ಳಿ. ಇನ್ನು ನಿಮಗೆ ಪರಿಹಾರ ಏನ್ ಮಾಡ್ಕೋಬೇಕು ನೋಡಿ, ಈ ತಿಂಗಳಲ್ಲಿ ಈ ಅಶ್ವತ್ಥ ವೃಕ್ಷಕ್ಕೆ ಪ್ರದಕ್ಷಿಣೆಯನ್ನ ಹಾಕುವಂತಹ ಪ್ರಯತ್ನವನ್ನ ಮಾಡ್ಕೊಳ್ಳಿ. ಜೊತೆಗೆ ಬಹಳ ಮುಖ್ಯವಾಗಿ ಮಾಡ್ತಾ ಇರತಕ್ಕಂಥದ್ದು ಏನಂತಂದ್ರೆ, ಈ ಆಂಜನೇಯ ಸ್ತೋತ್ರವನ್ನ ಪಠಣ ಮಾಡ್ತಕ್ಕಂಥದ್ದು, ಶಿವ ಸಹಸ್ರ ನಾಮವನ್ನ ಪಠಣ ಮಾಡ್ತಕ್ಕಂಥ ಪ್ರಯತ್ನವನ್ನ ಮಾಡಿ. ಜೊತೆಗೆ ಈ ಪಶು ಪಕ್ಷಿಗಳಿಗೆ, ಪ್ರಾಣಿಗಳಿಗೆ ಅನ್ನ ಆಹಾರಗಳನ್ನ ನೀಡುವಂತಹ ಪ್ರಯತ್ನವನ್ನ ಮಾಡಿ ಖಂಡಿತ ನಿಮ್ಮ ಜೀವನದಲ್ಲಿ ಅತ್ಯಂತ ಯಶಸ್ಸನ್ನ ಕಾಣ್ತೀರಿ. ಈ ತಿಂಗಳಂತೂ ತುಂಬಾ ಅದ್ಭುತವಾಗಿರುತ್ತೆ. ಅದ್ಭುತವಾಗಿರಲಿ. ಅನ್ನಪೂರ್ಣೇಶ್ವರಿ ಸಕಲಷ್ಟೈಶ್ವರ್ಯಗಳನ್ನ ಕೊಟ್ಟು ಕರುಣಿಸ್ಲಿ ಅಂತ ಪ್ರಾರ್ಥನೆ ಮಾಡ್ಕೊಳ್ತಾ, ಸರ್ವೇ ಜನಃ ಸುಖಿನೋ ಭವಂತು.